ಒಂದಲ್ಲಿ ನಾವು ಇಷ್ಟಪಡೋ ಮೊದಲನೇ ಹೀರೋ ತಂದೆನೇ ಅಲ್ವಾ? ಅಪ್ಪ ಬರ್ತಿದ್ದಾರೆ ಅಂದಾಗ ಆಗೋ ಭಯ, ಅಪ್ಪ ಜೊತೆಗಿರ್ತಾರೆ ಅಂದಾಗ ಬರೋ ಧೈರ್ಯ, ಎಂತ ಪವರ್ ಇದೆ ಅಲ್ಲ ತಂದೆ ಅನ್ನೋ ಒಂದು ಶಬ್ದದಲ್ಲಿ. ಅಕಸ್ಮಾತ್ ಆ ದೇವರು ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗೆ ಅಪ್ಪನ ಆಸ್ತಿ ಬೇಕು ಅಂತ ಕೇಳಲ್ಲ, ಅಪ್ಪ ಅನ್ನೋ ಆಸ್ತಿ ಬೇಕು ಅಂತ ಕೇಳ್ತೀನಿ. ಏನಿಲ್ಲ ಅಪ್ಪನ ಕಂಡರೆ ನನಗೆ ತುಂಬಲವು ಮಾಡೋದಿಲ್ಲ, ಅವರಿಗೆ ನೋವು ಅಪ್ಪ ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ, ಅಪ್ಪನ ಕಂಡರೆ ನನಗೆ ತುಂಬಲವು ಮಾಡೋದಿಲ್ಲ, ಅವರಿಗೆ ನೋವು ಏನೇ ಮಾಡು ಬಯ್ಯೋದಿಲ್ಲ ನನ್ನ ಡ್ಯಾಡೆ, ಚಿಕ್ಕೋನಿದ್ದ ಬಿಸ್ತಿದ್ರು ABCD, ಪ್ರೀತಿ ಮಾಡೋ ಕಲಿಬೇಕು ಇವರ ನೋಡಿ, ಕ್ರಮ ಮಾಡಿರೋ ಬೆಸ್ಟ್ ಪೀಸು ನನ್ನ ಡ್ಯಾಡೆ. ಅಮ್ಮ ಅಂದ್ರೆ ಸಾಕು, ಅಲ್ತಾನಿದ್ದೆಯಲ್ಲಿದ್ರು ಎಚ್ಚರಗೊಂಡು ಬೈಬಿದ್ದ ಮಗುವನ್ನು ಎದೆಗಟ್ಟಿ ಧೈರ್ಯ ನೀಡುವಳು. ಅಮ್ಮ ಅಂದ್ರೆ ಸಾಕು, ಅಂಬೆಗಾಲಿಡುವ ಮಗುವನ್ನು ಎತ್ತೆತ್ತಿ ಮುದ್ದಾಡುವಳು. ಅಮ್ಮ ಅಂದ್ರೆ ಸಾಕು, ಬಾಡಿದ ಮುಖ ನೋಡಿ ಮಗುವಿಗೆ ಕೈ ತುತ್ತು ನೀಡುವಳು. ಅಮ್ಮ ಅಂದ್ರೆ ಸಾಕು, ಮಕ್ಕಳಿಗೆ ಸರ್ವಸ್ವವನ್ನು ತ್ಯಾಗ ಮಾಡಲು ಬಯಸುವಳು. ಅಮ್ಮ, ಇಡೀ ಪ್ರಪಂಚದಲ್ಲಿ ನಿನಗೆ ಯಾರಿಲ್ಲ ಸಮ. ಜನ್ಮ ಕೊಟ್ಟೆ ನೀನೇ ಅಮ್ಮ, ಋಣ ಹೇಗೆ ತೀರಿಸಲಮ್ಮ, ಸರಿ ಸಾಟಿ ನಿನಗ್ಯಾರಮ್ಮ, ನೀನೇ ಹೇಳೆಯ ಹೆತ್ತು ಹೊತ್ತು ಸಲಹಿದೆಯಮ್ಮ, ನಿನ್ನ ನೋವ ಮುಗಿದೆಯಮ್ಮ, ನನ್ನ ಧರೆಗೆ ತಂದು ನೀನು ಕೈಯ ಹಿಡಿದು ನಡೆಸಿದೆಯಮ್ಮ. ಶಿರವ ಬಾಗುವೆ ನಾನೆಂದಿಗೂ, ಕೈಯ ಮುಗಿವೆನು ಎಂದೆಂದಿಗೂ, ನಿನ್ನ ಕಾಲಿನ ಪಾದಗಳೇ ನಾನು ಇರುವೆನು ಎಂದೆಂದಿಗೂ. ಏನಾಯ್ತು? ನನ್ನ ಹೆಂಡತಿ ಮಕ್ಳು ಕಾಟ ಸಾಕಾಗೋಯ್ತು ಗುರು, ಅದಕ್ಕೆ ನಮ್ಮ ತಂದೆ ತಾಯಿನ ಆಶ್ರಮಕ್ಕೆ ಬಿಟ್ಟು ಬರೋಕಂತ ಹೋಗ್ತಾ ಇದ್ದೀನಿ. ಒಟ್ಟಿಗೆ ಏನ್ ತಿಂತೀಯ? ತಂದೆ ತಾಯಿ ಅಂತಂದ್ರೆ ಏನಂತ ಗೊತ್ತಾ ನಿಂಗೆ? ಹೋಗ್ಲಿ, ಅವ್ರ ಮಹತ್ವ ಗೊತ್ತಾ ನಿನ್ಗೆ? ಸ್ವರ್ಗಕ್ಕಿಂತ ಮಿಗಿಲು ತಂದೆ ತಾಯಿ ಪ್ರೀತಿ, ಆಕಾಶಕ್ಕಿಂತ ದೊಡ್ಡದು ತಂದೆ ತಾಯಿ ಪ್ರೀತಿ. ಕಾಣದ ನಕ್ಷತ್ರದ ಹಾಗೆ ಹಗಲಿರುಳು ದುಡಿಯುವವನು ತಂದೆ, ಸೂರ್ಯ ಚಂದ್ರರ ಹಾಗೆ ಬೆಳಕು ನೀಡುವಳು ತಾಯಿ, ಮಕ್ಕಳ ಕಷ್ಟಕ್ಕೆ ಕಣ್ಣೀರು ಸುರಿಸುವವರು ತಂದೆ ತಾಯಿ, ಮಕ್ಕಳ ಭವಿಷ್ಯಕ್ಕೆ ತಮ್ಮ ಜೀವನವಿಡೀ ತ್ಯಾಗ ಮಾಡುವವರು ತಂದೆ ತಾಯಿ. ತಂದೆ ತಾಯಿ ಇಲ್ಲದೆ ಜೀವನವಿಲ್ಲ, ಸಾಯುವವರೆಗೂ ಅವರ ಋಣ ತೀರಿಸೋಕಾಗಲ್ಲ. ಮಕ್ಕಳು ನಗು ನಗುತ್ತಾ ಇದ್ರೆ ಸಾಕು, ತಂದೆ ತಾಯಿಗೆ ಮತ್ತಿನ್ನೇನ್ ಬೇಕು? ಅಷ್ಟೇ ಯಾಕೆ, ಒಬ್ಬ ಅನಾಥನಿಗೆ ಮಾತ್ರ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ ಗೊತ್ತಾಗೋದು, ನಿನ್ನಂತವರಿಗೆಲ್ಲ. ಸಾರಿ, ಇನ್ ಮುಂದೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ಹೆಂಡತಿ ಮಕ್ಕಳಿಗೂ ಬುದ್ಧಿವಾದ ಹೇಳ್ತೀನಿ. ಥ್ಯಾಂಕ್ಸ್. ಹಲೋ ಅಣ್ಣ. ಚಿನ್ನಿ, ಹೊಲದಲ್ಲಿ ನಿಮ್ಮ ಅಪ್ಪನಿಗೆ ಹಾವು ಕಚ್ಚಿ ತೀರ್ಕೊಂಡ್ಬಿಟ್ರಮ್ಮ. ಬರುವ ಮಕ್ಕಳು ಬೇಡ, ಅವನ
ಹುಷಾರಿಲ್ಲ ಅಂತೇಳಿ ಮನೇಲಿ ಮಲಗಿದ್ರಲ್ವ, ಯಾಕೋ ಲೇಟ್ ಆಯ್ತು ಅಂದ್ರೆ ಎಬ್ಸಕ್ಕೆ ಹೋಗಿದ್ದೆ. ಆದ್ರೆ ಡೌಟ್ ಬಂದು ಚೆಕ್ ಮಾಡಿದಾಗ ನಿಮ್ಮಮ್ಮ ಹಾಸಿಗೆಯಲ್ಲೇ ಪ್ರಾಣ ಬಿಟ್ಟಿದ್ರು. ಸ್ವಲ್ಪ ಬೇಗ ಮನೆಗೆ ಹೋಗ್ಬಿಟ್ಟ. Thank you.